ರಾಜ್ಯದಲ್ಲಿ ಕದನ ವಿರಾಮಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಬೀಳುತ್ತಾ ಇದೆ. ಹಾಕುತ್ತಾ ಅಂತ ಬಿಜೆಪಿ ಬಜೆಟ್ ನಂತರವೇ ಏನಿದ್ರೂ ಕೂಡ ಪವರ್ ಫಾರ್ಮುಲಾ ಆಗುತ್ತಾ? ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಸಿದ್ಧತೆಯನ್ನ ಜೋರಾಗಿ ಮಾಡಿಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಒತ್ತಡ ತಂತ್ರಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾದ್ರ ಅಂತ. ರಾಜ್ಯದಲ್ಲಿ ಕದನ ವಿರಾಮಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಬೀಳುತ್ತಾ? ಬಜೆಟ್ ನಂತರವೇ ಏನಿದ್ರೂ ಕೂಡ ಪವರ್ ಫಾರ್ಮುಲಾನ ಅನ್ನುವಂಥ ಪ್ರಶ್ನೆಗಳಿದೆ. ಅದು ಮುಗಿದ ತಕ್ಷಣ GBA ಬರುತ್ತೆ, ಸ್ಥಳೀಯ ಚುನಾವಣೆಗಳಿದ್ದಾವೆ, ಎಲ್ಲವೂ ಕೂಡ ಒಂದಾದ ನಂತರ ಒಂದಿದೆ. ಆ ಕಡೆಗೆ 5 ರಾಜ್ಯಗಳ ಚುನಾವಣೆ ಇದೆ, ಹೈಕಮಾಂಡ್ ಆ ಕಡೆಗೆ ಬ್ಯುಸಿ ಆಗುತ್ತೆ. ಸೊ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರ ಅಂತ. ಸೊ ಒಂದು ರೀತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದಾರೆ. ಅವರು ಏನೇ ಇದ್ರೂ ಕೂಡ ಈಗ ಕಾಯುವಂಥ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಸಂಕ್ರಾಂತಿ ಮರುದಿನ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಈಗ 16, 17ರಂದು ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಸಾಧ್ಯತೆ ಇದೆ. ಅಸ್ಸಾಂ ಚುನಾವಣೆ ವಿಚಾರದಲ್ಲಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ಪವರ್ ಶೇರಿಂಗ್ ಪ್ರಸ್ತಾಪ ಸಾಧ್ಯತೆ ಇದೆ ಅಂತಿದ್ದಾರೆ. ಬಜೆಟ್ ನಂತರವಾದರೂ ಕೂಡ ನಾಯಕತ್ವ ಗೊಂದಲವನ್ನ ಬಗೆಹರಿಸುವಂತೆ ಕೇಳೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಲವು ಚರ್ಚೆಗಳು ಬರ್ತಾ ಇದೆ, ಬಟ್ ಯಾವ ಕೂಡ ಈಗ ಅಧಿಕೃತವಾಗಿ ಯಾರು ಕೂಡ ಹೇಳದೇ ಇರೋದ್ರಿಂದ ಸ್ವಲ್ಪ ವಿಚಾರದಲ್ಲಿ ಯೋಚನೆಯನ್ನ ಮಾಡಬೇಕಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳ ಪರವಾಗಿ ನಿಂತುಕೊಂಡವರು ಅನೇಕ ಶಾಸಕರುಗಳು ಮಾತನಾಡ್ತಾ ಇದ್ದಿದ್ದು ಈಗ ಆಗಿರುವಂಥ ಬೆಳವಣಿಗೆಗಳು ಒಂಥರ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಕಾಣಿಸ್ತಾ ಇದೆ. ಅವರು ಯಾಕೆ ಅಂತಂದರೆ ಆ ಕಡೆಗೆ ಕೊಟ್ಟ ಮಾತು ಉಳಿಸ್ಕೊಳ್ಳಿ ಅಂತ ಹೈಕಮಾಂಡ್ಗೆ ಕೇಳ್ತಾ ಇದ್ದಾರೆ, ಬಟ್ ಆ ಕಡೆಗೆ ಅವರು ಹೇಳ್ತಾ ಇಲ್ಲ. ಹೈಕಮಾಂಡ್ ಬರೀ ಯಾರಿಗಿದೆ ಅನ್ನುವಂಥ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಕೇಳ್ತಾ ಇರೋದು. ಪವರ್ ಶೇರಿಂಗ್ ಗೊಂದಲ ಯಾವಾಗ ಬಗೆಹರಿಸ್ತೀರಿ ಅಂತ ಕೇಳ್ತಾ ಇದ್ದಾರೆ. ಯಾವಾಗ ಅಂತೇಳಿ ಒಂದು ಸಮಯ ನಿಗದಿಪಡಿಸಿ ಅಂತ ಕೇಳಬಹುದು ಅಂತ ಹೇಳಿದ್ದಾರೆ. 2.5 ವರ್ಷದ ಮಾತುಕತೆ ಆಗಿದೆ ಅಂತಿದ್ರು, 2.5 ವರ್ಷ ಆಗೋಯ್ತು. ಯಾವುದೇ ಸ್ಪಷ್ಟನೆ ಸಿಗದಿದ್ರೆ ಅಸಮಾಧಾನವನ್ನ ವ್ಯಕ್ತಪಡಿಸಬಹುದು. ಏನು ವ್ಯಕ್ತಪಡಿಸ್ತಾರೋ ಅಸಮಾಧಾನವನ್ನ? ನನ್ನ ಸಹೋದ್ಯೋಗಿ ಈಗ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ, ಪೊಲಿಟಿಕಲ್ ಬ್ಯೂರೋಯಿಂದ. ಈಗ ಸುಖೇಶ್, ಈಗ ಅಸಮಾಧಾನವನ್ನ ವ್ಯಕ್ತಪಡಿಸಬಹುದು, ಎಲ್ಲ ಆಪ್ಷನ್ಸ್ಗಳು ಪಾಪ ಒಂಥರ ಡಿ ಕೆ ಶಿವಕುಮಾರ್ ಅವರೊಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದಾರ ಅಂತ. ಆ ಕಡೆ ಇಲ್ಲ ಈ ಕಡೆನೂ ಇಲ್ಲ, ಏನಪ್ಪ ಒಂದಾದ್ಮೇಲೆ ಒಂದು ಬಂದು ತಗಲಾಕೊಳ್ತಾ ಇವೆ ಅನ್ನೋ ರೀತಿಯಲ್ಲಿ. ಸಹಜ, ಡಿ ಕೆ ಶಿವಕುಮಾರ್ ಅವರಿಗೆ DCM ಅವರಿಗೆ ಒಂದು ರೀತಿಯ ಇಕ್ಕಟ್ಟಂತೂ ಇದ್ದಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ 2.5 ವರ್ಷದ ಪವರ್ ಶೇರಿಂಗ್ ನಿರೀಕ್ಷೆಯಲ್ಲಿದ್ದ ಡಿ ಕೆ ಶಿವಕುಮಾರ್ ಅವರಿಗೆ 2.5 ವರ್ಷ ಕಳೆದು 2 ತಿಂಗಳು ಆಗ್ತಾ ಬಂದಿರೋದ್ರಿಂದ ಒಂದು ರೀತಿಯ ಆತಂಕ. ಮತ್ತೊಂದು ಕಡೆ ದೇವರಾಜ ಅರಸು ದಾಖಲೆ ಮುರಿದ ನಂತರದಲ್ಲಿ ಏನಾದರೂ ಅವಕಾಶ ಆಗ್ಬೋದು, ಮುಖ್ಯಮಂತ್ರಿಗಳು ದಾಖಲೆ ಬ್ರೇಕ್ ಮಾಡ್ತಾ ಇದ್ದಂತೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಹೈಕಮಾಂಡ್ ಇದುವರೆಗೂ ಕೂಡ ಅಧಿಕೃತವಾಗಿ ಸಮಯವನ್ನು ಕೊಡದೇ ಇದರಿಂದ ಅದೊಂದು ಲೆಕ್ಕಾಚಾರ. ಈ ಮಧ್ಯದಲ್ಲಿ CM ಸಿದ್ದರಾಮಯ್ಯ ಅವರ 17ನೇ ಬಾರಿಯ ದಾಖಲೆ ಬಜೆಟ್ ಮಂಡನೆ ಸಿದ್ಧತೆ ಆರಂಭವಾಗಿದೆ. ಈ ಎಲ್ಲ ಲೆಕ್ಕಾಚಾರದ ಮಧ್ಯೆ ಕೂಡ ಎಲ್ಲೋ ಒಂದು ಕಡೆ ಬಜೆಟ್ ಆದ ನಂತರ ಬೇರೆ ಇನ್ನೊಂದಷ್ಟು ಬೆಳವಣಿಗೆಗೆ ಅಥವಾ ಸಾಕ್ಷಿ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಈಗ ಕೋರ್ಟ್ ಕೊಟ್ಟಿರುವಂಥ ನಿರ್ದೇಶನ ಮತ್ತಷ್ಟು ತಲೆಬಿಸಿ ತಂದಿಡುವ ಸಾಧ್ಯತೆ ಇರುತ್ತೆ ಅವರಿಗೆ. ಯಾಕಂದರೆ ಜೂನ್ 30ರ ಒಳಗೆ ಅಂದರೆ ಸರ್ಕಾರ ಯಾವಾಗ ತೀರ್ಮಾನ ಮಾಡುತ್ತೆ ಚುನಾವಣೆ ನಡೆಸಬೇಕು ಅನ್ನುವಂಥದ್ದು, ಚುನಾವಣಾ ಹೊಸ್ತಿಲಲ್ಲಿ ಮತ್ತೇನಾದ್ರು ಗೊಂದಲಗಳು ಯಾಕೆ ಮಾಡ್ಕೊಳ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಬಂದರೆ ಮತ್ತಷ್ಟು ಕಾಯಬೇಕಾದಂಥ ಅನಿವಾರ್ಯತೆಗೆ ಏನಾದರೂ ಸಿಲುಕ್ತಾರ DCM ಡಿ ಕೆ ಶಿವಕುಮಾರ್. ಒಟ್ಟಾರೆಯಾಗಿ ಇಡೀ ಬೆಳವಣಿಗೆ ಸರ್ಕಾರಕ್ಕೂ ಕೂಡ ಒಂದು ಸವಾಲಿನ ಜೊತೆಗೆ ವೈಯಕ್ತಿಕವಾಗಿ DCM ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಮತ್ತಷ್ಟು ಸವಾಲಿನ ದಿನಗಳೇ ಹಾಗೂ ಪರಿವರ್ತನೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.